ದಿಢೀರನೆ ಕೆಎಂಎಫ್ ಎಂಡಿಯನ್ನ ವರ್ಗಾವಣೆ ಮಾಡಲಾಗಿದೆ. ಕಾರಣ ಏನು, ಯಾಕಾಗಿ ದಿಢೀರ್ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ, ಆ ಕುರಿತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಕೆಎಂಎಫ್ ಎಂಡಿ ಎಂಕೆ ಜಗದೀಶ್ ದಿಢೀರ್ ವರ್ಗಾವಣೆಯಾಗಿದ್ದಾರೆ. ಕೇರಳ ಲಾಬಿಗೆ ಮಣಿತ ಕರ್ನಾಟಕ ಸರ್ಕಾರ ಅನ್ನೋದು ಪ್ರಶ್ನೆ. ಜಗದೀಶ್ ವರ್ಗಾವಣೆ ಹಿಂದೆ ಹಲವಾರು ರೀತಿಯ ಶಂಕೆ ವ್ಯಕ್ತವಾಗ್ತಾ ಇದೆ. ನಂದಿನಿ ದೋಸೆ, ಇಡ್ಲಿ ಹಿಟ್ಟು ತಡೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನ ಕೂಡ ಶುರುವಾಗಿದೆ. ಕೇರಳದ ಲಾಬಿಗೆ ಕರ್ನಾಟಕ ಸರ್ಕಾರ ಅಲರ್ಟ್ ಆದಂಗೆ ಕಾಣಿಸ್ತಾ ಇದೆ. ಆ ಕಾರಣಕ್ಕೆ ಕೆಎಂಎಫ್ ಎಂಡಿ ಎಂಕೆ ಜಗದೀಶ್ ಅವರನ್ನ ದಿಢೀರ್ ಅಂತ ವರ್ಗಾವಣೆ ಮಾಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಾರಣ ಇಷ್ಟೇ, ಬಾಯ್ಕಾಟ್ ಐಡಿ ಪ್ರಾಡಕ್ಟ್ ಅಭಿಯಾನವನ್ನ ನಮ್ಮ ಕನ್ನಡಿಗರು ಆರಂಭ ಮಾಡಿದ್ರು. ನಿಮ್ಗೆಲ್ಲ ಗೊತ್ತು, ಸೋಷಿಯಲ್ ಮೀಡಿಯಾ ಮೂಲಕ. ಡಿಸೆಂಬರ್ 2ರಂದು ಕೆಎಂಎಫ್ ಎಂಡಿ ಜಗದೀಶ್ ಅವರ ವರ್ಗಾವಣೆ ಆಗಿದೆ. ಪ್ರಶ್ನೆಗಳ ಸರಮಾಲೆ ಹುಟ್ಟು ಹಾಕ್ತಾ ಇದೆ ಕೆಎಂಎಫ್ ಎಂಡಿ ಅವರ ಈ ದಿಢೀರ್ ವರ್ಗಾವಣೆ. ಬಿಜೆಪಿ ಸೇರಿ ಲಕ್ಷಾಂತರ ಕನ್ನಡಿಗರಿಂದ ಸರ್ಕಾರದ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಬಿಜೆಪಿ ಅಧಿಕಾರದಲ್ಲಿದ್ದಾಗ ಕೆಎಂಎಫ್ ಉತ್ಪನ್ನಗಳನ್ನ ಮೂಲೆ ಗುಂಪು ಮಾಡಿದೆ ಕಾಂಗ್ರೆಸ್ ಸರ್ಕಾರ ಅನ್ನುವಂಥ ಗಂಭೀರ ಆರೋಪ. ವಿರೋಧ ಪಕ್ಷಗಳು ಸೇರಿದಂತೆ ಜನಸಾಮಾನ್ಯರು ಕೂಡ ಅದರ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದ್ರು, ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಚುನಾವಣೆ ಸಮಯದಲ್ಲಿ ಇದನ್ನ ಅಸ್ತ್ರವಾಗಿ ಬಳಸಿಕೊಂಡಿತ್ತು ಬಿಜೆಪಿ. ಆದ್ರೀಗ ದೋಸೆ ಹಿಟ್ಟಿನ ವಿಚಾರದಲ್ಲಿ ಕಾಂಗ್ರೆಸ್ ಲಾಬಿ ಮಾಡಿದೆ ಅನ್ನುವಂತ ಗಂಭೀರ ಆರೋಪ ಕೂಡ ಕೇಳೋದಕ್ಕೆ ಸಿಗ್ತಾ ಇದೆ. ನಂದಿನಿ ಉತ್ಪನ್ನಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧವಾಗುವುದಕ್ಕೆ ಈ ಎಂಡಿ ಜಗದೀಶ್ ಅವರೇ ಕಾರಣರಾಗಿದ್ರು. ಆದ್ರೆ ಮಾರುಕಟ್ಟೆ ಆಳುತ್ತಿರುವ ಐಡಿ ಕಂಪನಿಯ ದೋಸೆ, ಇಡ್ಲಿ ಹಿಟ್ಟಿಗೆ ಟಕ್ಕರ್ ಕೊಡೋದಕ್ಕೆ ಈ ಲಾಬಿನೇ ಕಾರಣ ಅನ್ನುವಂತಹ ವಿಚಾರ ಕೂಡ ಮುನ್ನೆಲೆಗೆ ಬಂತು. ಹಾಗಾಗಿ ವಿಜಯೇಂದ್ರ ಅವರು ಈ ಇಷ್ಟು ವಿಚಾರಗಳನ್ನ ಕೂಡ ಪ್ರಸ್ತಾಪ ಮಾಡಿದ್ದನ್ನ ಕೂಡ ನಾವು ಗಮನಿಸಿದ್ವಿ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಸವಿವರವಾಗಿ ಯಾವ ರೀತಿ ಲಾಭಿ ಆಗಿದೆ, ಇದರ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಅಂಶಗಳನ್ನ ಕೂಡ ಅವರು ಉಲ್ಲೇಖ ಮಾಡಿದ್ರು. ಬಟ್ ಈಗ ರಾಜ್ಯ ಸರ್ಕಾರ ಕೆಎಂಎಫ್ ಎಂಡಿ ಜಗದೀಶ್ ಅವರನ್ನ ದಿಢೀರ್ ಅಂತ ವರ್ಗಾವಣೆ ಮಾಡಿ ಆದೇಶ ನೀಡಿದೆ. ಅಲ್ಲಿಗೆ ಒಂದಂತೂ ಬಹಳ ಸ್ಪಷ್ಟ, ಈ ವರ್ಗಾವಣೆ ಹಿಂದೆ ಒಂದಷ್ಟು ಅಂಶಗಳು, ಒಂದಷ್ಟು ಕಾರಣಗಳು ಇರೋದಂತೂ ಸ್ಪಷ್ಟ. ಆಡಳಿತಾತ್ಮಕ ಕಾರಣದಿಂದ ಜಗದೀಶ್ ಅವರನ್ನ ವರ್ಗಾವಣೆ ಮಾಡಲಾಗಿದೆಯಂತೆ. ಕೆಎಂಎಫ್ ವರ್ಗಾವಣೆಯ ಬಗ್ಗೆ ಭೀಮಾ ನಾಯಕ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕೆಎಂಎಫ್ ನಿಂದ ದೋಸೆ ಹಿಟ್ಟು ಬಿಡುಗಡೆಗೆ ತಡ ಆಗಿರುವ ಹಿನ್ನೆಲೆ, ಸುರಕ್ಷತಾ ಕ್ರಮ ಹಿನ್ನೆಲೆ ನೋಡ್ತಾ ಇದ್ದೀವಿ ನಾವು ಅನ್ನುವಂತಹ ವಿಚಾರವನ್ನ ಭೀಮಾ ನಾಯಕರು ಪ್ರಸ್ತಾಪ ಮಾಡಿದ್ದಾರೆ. ತಿರುಪತಿಯಲ್ಲಿ ಲಡ್ಡು ಪ್ರಕರಣ ಆದ ಹಿನ್ನೆಲೆ ದೋಸೆ ಹಿಟ್ಟಿನ ಪರೀಕ್ಷೆ ಮಾಡಲಾಗುತ್ತಿದೆ ಅನ್ನುವಂತಹ ಅಂಶವನ್ನ ಕೂಡ ಭೀಮಾ ನಾಯಕರು ಪ್ರಸ್ತಾಪ ಮಾಡಿದ್ದಾರೆ. ಸುರಕ್ಷತೆ ಎಲ್ಲಾ ಸಮರ್ಪಕವಾಗಿ ನಡೆದ ನಂತರವೇ ಬಿಡುಗಡೆ ಮಾಡಲಾಗುತ್ತೆ ಅನ್ನುವಂತಹ ಅಂಶವನ್ನ ಕೂಡ ಭೀಮಾ ನಾಯಕರು ಸ್ಪಷ್ಟಪಡಿಸಿದ್ದಾರೆ. ಆಡಳಿತ ಹಿತದೃಷ್ಟಿಯಿಂದ ಆಗಿದೆ. ಆಡಳಿತ ಹಿತದೃಷ್ಟಿಯಿಂದ ಆಗಿದೆ. ಆಡಳಿತ ಹಿತದೃಷ್ಟಿಯಿಂದ ಆಗಿದೆ. ಆಡಳಿತ ಹಿತದೃಷ್ಟಿಯಿಂದ ಆಗಿದೆ. ನಂದಿನಿ ಬ್ರ್ಯಾಂಡಲ್ಲಿ ಮಾಡಬೇಕಂತ ನಾವು ನಮ್ಮ ಆಡಳಿತ ಮಂಡಳಿಯಲ್ಲಿ ಒಂದು ಚರ್ಚೆನ ಮಾಡಿ ಅದನ್ನು ಮಾಡಬೇಕಂತ ತೀರ್ಮಾನ ಮಾಡಿದ್ವಿ. ಸೊ ಎಲ್ಲೋ ಒಂದು ಕಡೆಗೆ ಈ ತಿರುಪತಿ ಇಶ್ಯೂ ಆದಮೇಲೆ ಸೊ ಅದನ್ನು ಸ್ವಲ್ಪ ಅದಕ್ಕೆ ಇನ್ನು ಕ್ಯೂ ಸಿ ನಮ್ಮ ಕ್ವಾಲಿಟಿ ಮತ್ತು ನಮ್ಮ ಕ್ಯೂ ಸಿ ಆರ್ ನಾವು ಇನ್ನೊಂದು ಸತಿ ಮೀಟಿಂಗ್ ಕರೆದು ಕ್ವಾಲಿಟಿ ಬಗ್ಗೆ ಇನ್ನೊಂದು ಸತಿ ಚೆಕ್ ಮಾಡಿ ಸೊ ಅದರ ಸಂಪೂರ್ಣವಾದಂಥ ವರದಿ ತೊಗೊಂಡು ಮತ್ತೆ ಮುಂದೆ ಮಾಡೋದಾ ಬೇಡ ಅನ್ನೋದನ್ನು ಮುಂದೆ ತೀರ್ಮಾನ ಮಾಡ್ತೀವಿ. ಮುಂದಿನ ಆಡಳಿತ ಮಂಡಳಿಯಲ್ಲಿ ಇಟ್ಟು ತೀರ್ಮಾನ ಮಾಡ್ತೀವಿ. ಈ ನಂದಿನಿ ಬ್ರ್ಯಾಂಡಲ್ಲಿ ಮಾಡಬೇಕಂತ ನಾವು ನಮ್ಮ ಆಡಳಿತ ಮಂಡಳಿಯಲ್ಲಿ ಒಂದು ಚರ್ಚೆನ ಮಾಡಿ ಅದನ್ನು ಮಾಡಬೇಕಂತ ತೀರ್ಮಾನ ಮಾಡಿದ್ವಿ. ಸೊ ಎಲ್ಲೋ ಒಂದು ಕಡೆಗೆ ಈ ತಿರುಪತಿ ಇಶ್ಯೂ ಆದಮೇಲೆ ಸೊ ಅದನ್ನು ಸ್ವಲ್ಪ ಅದಕ್ಕೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ದೀಪ್ತಿ ತೊಳ್ಪಾಡಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದೀಪ್ತಿ, ಸಡನ್ ಆಗಿ ಕೆಎಂಎಫ್ ಎಂಡಿ ವರ್ಗಾವಣೆ ಹಿಂದೆ ಏನೆಲ್ಲ ಕಾರಣಗಳಿರಬಹುದು? ರಾಜ್ಯ ಸರ್ಕಾರದ ಈ ನಿರ್ಧಾರದ ಬಗ್ಗೆ ವಿಶ್ಲೇಷಣೆ ಮಾಡೋದಾದ್ರೆ
ಶ್ರುತಿ, KMF ಕನ್ನಡಿಗರ ಒಂದು ಹೆಮ್ಮೆಯ ಬ್ರ್ಯಾಂಡು, ರೈತರ ಹೆಮ್ಮೆಯ ಬ್ರ್ಯಾಂಡು. ಆದ್ರೆ ಈ KMF ನ ಹಿಡ್ಕೊಂಡು ಎರಡೂ ಪಕ್ಷಗಳು ರಾಜಕೀಯವನ್ನ ಮಾಡ್ಕೊಂಡು ಬರ್ತಾನೆ ಇದೆ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ನಂದಿನಿ ಪ್ರಾಡಕ್ಟ್ ಗಳನ್ನ ಇಗ್ನೋರ್ ಮಾಡಲಾಗ್ತಿದೆ ಅಂತ ಹೇಳಿ ಕಾಂಗ್ರೆಸ್ ಇದನ್ನೇ ಪ್ರಣಾಳಿಕೆಯಲ್ಲಿ ಹೇಳಿ ನಾವು ನಂದಿನಿ ಉತ್ಪನ್ನಗಳನ್ನ ಅಧಿಕಾರಕ್ಕೆ ಬಂದ್ರೆ ತುಂಬಾ ಚೆನ್ನಾಗಿ ಅದನ್ನ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದ್ರು. ಎಲ್ಲರೂ ಕೂಡ ಪ್ರಚಾರದ ವೇಳೆ ಅಂದ್ರೆ ಚುನಾವಣೆ ಪ್ರಚಾರದ ವೇಳೆ ನಂದಿನಿ ಬೂತ್ ಗಳಲ್ಲೇ ಕಾಣಿಸ್ಕೊಳ್ತಾ ಇದ್ರು. ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ, ಆದ್ರೆ ಖುದ್ದು ಕಾಂಗ್ರೆಸ್ KMF ಅಭಿವೃದ್ಧಿಗೆ ಹಿಂದೇಟನ್ನ ಹಾಕ್ತಾ ಇರುವಂತದ್ದು ಈ ಒಂದು ಉದಾಹರಣೆಯಿಂದ ಗೊತ್ತಾಗ್ತಾ ಇದೆ. ಅಂದ್ರೆ KMF ನಲ್ಲಿ MD ಜಗದೀಶ್ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು. ಹೊಸ ಹೊಸ ಪ್ರಾಡಕ್ಟ್ ಗಳನ್ನ ಮಾರ್ಕೆಟ್ ಗೆ ಲಾಂಚ್ ಮಾಡ್ತಾ ಇದ್ರು. ಪ್ರೋ ಕಬಡ್ಡಿ ಇರ್ಬೋದು, ಅಂತಾರಾಷ್ಟ್ರೀಯ ಕ್ರಿಕೆಟ್ ಇರ್ಬೋದು, ಆ ಟೂರ್ನಿಗಳಿಗೆ ಸ್ಪಾನ್ಸರ್ಶಿಪ್ ನ ಮಾಡೋ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ KMF ಗುರುತಿಸಿಕೊಳ್ಳೋ ಹಾಗೆ ಮಾಡ್ತಾ ಇದ್ರು. ಇವರು ಇತ್ತೀಚೆಗೆ 2 ತಿಂಗಳ ಹಿಂದೆ ಮಾರುಕಟ್ಟೆಯಲ್ಲಿ ಇಡ್ಲಿ ಮತ್ತೆ ದೋಸೆ ಹಿಟ್ಟಿನ ಸೇಲು ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಎಲ್ಲಾ ಬ್ರ್ಯಾಂಡ್ಗಳು ಕೂಡ ಬಂದಿದೆ, ಆದ್ರೆ ನಂದಿನಿ ಬ್ರ್ಯಾಂಡ್ ಇನ್ನೂ ಕೂಡ ಬಂದಿಲ್ಲ. ಮಾರುಕಟ್ಟೆಗೆ ಈ ಹೊಸ ಬ್ರ್ಯಾಂಡ್ ಅನ್ನ ತಗೊಂಡ್ ಬಂದ್ರೆ ಲಾಭ ಆಗುತ್ತೆ ಅನ್ನೋ ಉದ್ದೇಶದಿಂದ ಹೊಸದಾಗಿ ನಂದಿನಿ ದೋಸೆ ಮತ್ತೆ ಇಡ್ಲಿ ಹಿಟ್ಟಿನ ಬ್ಯಾಟರ್ ಅನ್ನ ಇಂಟ್ರೊಡ್ಯೂಸ್ ಮಾಡಕ್ಕೆ ಯೋಚನೆ ಮಾಡಿದ್ರು. ಆದ್ರೆ ಈಗ ಬೆಂಗಳೂರಿನಲ್ಲಿ ಕಿಂಗ್ ಅಂತ ಅನ್ನಿಸ್ಕೊಂಡಿರುವಂತದ್ದು ಕೇರಳ ಮೂಲದ ID ಬ್ಯಾಟರ್. ID ಇಡ್ಲಿ ಮತ್ತೆ ದೋಸೆ ಹಿಟ್ಟು ಏನಿದೆ ತುಂಬಾ ಜನ ಅದನ್ನ ತಗೊಳ್ತಾ ಇದ್ದಾರೆ. ಹೀಗಾಗಿ ಕೇರಳ ಮೂಲದ ಉದ್ಯಮಿ CM ಹಾಗೆ DCM ಗೆ ಈ ರೀತಿಯಾಗಿ ನೀವು ಯಾವ ಪ್ರಾಡಕ್ಟ್ ಅನ್ನಾದ್ರೂ ತಂದ್ರಿ, ಆದ್ರೆ ದೋಸೆ ಮತ್ತೆ ಇಡ್ಲಿ ಹಿಟ್ಟನ್ನ ತರಬೇಡಿ ಅಂತ ಏನಾದ್ರು ಲಾಬಿ ಮಾಡಿದ್ರ ಅದಕ್ಕೆ ಮಣಿದು ಸರ್ಕಾರ ದಿಢೀರ್ ಅಂತ ಹೇಳಿ ಜಗದೀಶ್ ಅವರನ್ನ ವರ್ಗಾವಣೆ ಮಾಡ್ತಾ ಅನ್ನೋ ಒಂದು ವಿಚಾರ ಗೊತ್ತಾಗ್ತಾ ಇದೆ. ಅಂದ್ರೆ ಈ ಆರೋಪಗಳನ್ನ ಖುದ್ದು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಾಕೋ ಮೂಲಕ MD ಜಗದೀಶ್ ಅವರ ವರ್ಗಾವಣೆಗೆ ಏನ್ ಕಾರಣ, ಲಾಬಿಗೆ ಮಾಡಿದ್ದು ಸರ್ಕಾರ ಈ ರೀತಿಯಾಗಿ ಮಾಡಿದ್ಯಾ, ನಾವು ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಉತ್ಪನ್ನಗಳನ್ನ ಅಸಡ್ಡೆ ಮಾಡಿದ್ವಿ ಅಂತ ಹೇಳ್ಕೊಂಡಂತಹ ಸರ್ಕಾರ ಈಗ ಮಾಡ್ತಿರೋದು ಏನು ಅಂತ ಹೇಳಿ ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ ಒಂದ್ ಗಾದೆ ಮಾತಿದೆಯಲ್ಲ, ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತ. ಹಾಗೆ ರಾಜ್ಯ ಸರ್ಕಾರದ ನಡೆ ಇದ್ದಂಗೆ ಕಾಣಿಸ್ತಾ ಇದೆ. ನಂದಿನಿ ಅನ್ನೋದು ಬರೀ ಬ್ರ್ಯಾಂಡ್ ಅಲ್ಲ, ಅದು ನಮ್ಮ ಅಸ್ಮಿತೆ. ಅದನ್ನ ಉಳಿಸೋ ಪ್ರಯತ್ನ ಯಾರು ಮಾಡ್ಬೇಕಾಗಿತ್ತು? ಜಗದೀಶ್ ಅವ್ರು ಮಾಡ್ತಾ ಇದ್ರು. ಅದಕ್ಕೆ ಉತ್ತೇಜನ ಕೊಡ್ಬೇಕಾದಂತ ರಾಜ್ಯ ಸರ್ಕಾರ ಇದ್ದಕ್ಕಿದ್ದಂತೆ ಸ್ಥಳ ತೋರಿಸ್ತದೆ, ಅವ್ರನ್ನ ವರ್ಗಾವಣೆ ಮಾಡುತ್ತೆ ಅಂದ್ರೆ ಏನ್ ಅರ್ಥ? ಖಂಡಿತ ಕೇರಳ ಲಾಬಿಗೆ ರಾಜ್ಯ ಸರ್ಕಾರ ಮಣದಿದೆ ಅಂತಾನೆ ಅರ್ಥ. ಕನ್ನಡಿಗರು ಸುಮ್ನಿರ್ತಾರ? ಖಂಡಿತ ಸುಮ್ನಿರಲ್ಲ. ಇನ್ನು ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗುತ್ತೆ. ಅದೆಲ್ಲವನ್ನ ಕೂಡ ರಾಜ್ಯ ಸರ್ಕಾರ ಫೇಸ್ ಮಾಡಲೇಬೇಕಾಗುತ್ತೆ. ಧನ್ಯವಾದಗಳು ದೀಪ್ತಿ ತಮ್ಮೆಲ್ಲ ಮಾಹಿತಿಗೆ. ದಿಢೀರನೆ KMF MDಯನ್ನ ವರ್ಗಾವಣೆ ಮಾಡಲಾಗಿದೆ. ಕಾರಣ ಏನು, ಯಾಕಾಗಿ ದಿಢೀರ್ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ, ಆ ಕುರಿತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. KMF MD MK ಜಗದೀಶ್ ದಿಢೀರ್ ವರ್ಗಾವಣೆಯಾಗಿದ್ದಾರೆ. ಕೇರಳ ಲಾಬಿಗೆ ಮಣಿತ ಕರ್ನಾಟಕ ಸರ್ಕಾರ ಅನ್ನೋದು ಪ್ರಶ್ನೆ. ಜಗದೀಶ್ ವರ್ಗಾವಣೆ ಹಿಂದೆ ಹಲವಾರು ರೀತಿಯ ಶಂಕೆ ವ್ಯಕ್ತವಾಗ್ತಾ ಇದೆ. ನಂದಿನಿ ದೋಸೆ ಇಡ್ಲಿ ಹಿಟ್ಟು ತಡೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನ ಕೂಡ ಶುರುವಾಗಿದೆ. ಕೇರಳದ ಲಾಬಿಗೆ ಕರ್ನಾಟಕ ಸರ್ಕಾರ ಅಲರ್ಟ್ ಆದಂಗೆ ಕಾಣಿಸ್ತಾ ಇದೆ. ಆ ಕಾರಣಕ್ಕೆ KMF MD MK ಜಗದೀಶ್ ಅವರನ್ನ ದಿಢೀರ್ ಅಂತ ವರ್ಗಾವಣೆ ಮಾಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಾರಣ ಇಷ್ಟೇ, ಬಾಯ್ಕಾಟ್ ID ಪ್ರಾಡಕ್ಟ್ ಅಭಿಯಾನವನ್ನ ನಮ್ಮ ಕನ್ನಡಿಗರು ಆರಂಭ ಮಾಡಿದ್ರು. ನಿಮ್ಗೆಲ್ಲ ಗೊತ್ತು, ಸೋಷಿಯಲ್ ಮೀಡಿಯಾ ಮೂಲಕ. ಡಿಸೆಂಬರ್ 2ರಂದು KMF MD ಜಗದೀಶ್ ಅವರ ವರ್ಗಾವಣೆ ಆಗಿದೆ. ಪ್ರಶ್ನೆಗಳ ಸರಮಾಲೆ ಹುಟ್ಟು ಹಾಕ್ತಾ ಇದೆ KMF MD ಅವರ ಈ ದಿಢೀರ್ ವರ್ಗಾವಣೆ.